ಹಾವೇರಿಗೆ ಬರ್ತಾನೆ. ಅದೇ ತುಮಕೂರಿನಿಂದ ಶಿರಾ, ಹಿರಿಯೂರು, ಚಿತ್ರದುರ್ಗದ ಆದಿಯಾಗಿ ದಾವಣಗೆರೆಗೆ ನೇರ ರೈಲ್ವೆ ಸಂಪರ್ಕ ಇಟ್ಟಿದ್ರೆ ಶಿಗ್ಗಾವಿಯಿಂದ ಬೆಂಗಳೂರಿಗೆ 4 ತಾಸು. ಅವನ್ಯಾವನು ಬುಲೆಟ್ ಟ್ರೈನ್ ಬೇಕಾಗಿಲ್ಲ, ನೇರ ಟ್ರೈನು 100 ಕಿಲೋಮೀಟರ್ ಕಡಿಮೆ ಆಗುತ್ತೆ ಈ ನೇರ ರಸ್ತೆ ಮಾಡಿದ್ರೆ. ಆದ್ರೆ ನಮಗೆ ರೈಲು ಹಾಕೊಡೋದಕ್ಕೆ ಅಧಿಕಾರ ಇಲ್ಲ. ಕರ್ನಾಟಕದಲ್ಲಿ ರೈಲು ಎಲ್ಲೆಲ್ಲಿ ಓಡಾಡಬೇಕು ಆ ರೈಲ್ವೆ ಹಳಿ ಹಾಕುವಂತಹ ಅಧಿಕಾರ ಕನ್ನಡಿಗರಿಗೆ ಇರಬೇಕು, ಇರಬೇಕು ಅಂತಹ ಇರುವಂತಹ ಒಂದು ಕನಸು ಕಂಡೆ ನಾನು. ಇಷ್ಟೇ ಅಲ್ಲ, ಮುಂದಿನ 60-70 ವರ್ಷಗಳಲ್ಲಿ ಭೂಮಿ ಮೇಲೆ ಇವತ್ತಿರುವಂತಹ ಅರ್ಧಕ್ಕಿಂತ ಹೆಚ್ಚು ಜನ ಉಳಿದು ಬೂದಿ ಆಗಲಿದ್ದಾರೆ. ಆ ಹೊತ್ತಿಗೆ ನಾವು ಅಂತರಿಕ್ಷಕ್ಕೆ ಆಡಬೇಕಾಗಿದೆ, ಗ್ರಹಗಳನ್ನ ದಾಟಿ ಹೋಗ್ಬೇಕಾಗಿದೆ. ಯಾವುದ್ರಲ್ಲಿ ಹೋಗ್ತೀವಿ? ರಾಕೆಟ್ ಅಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ರಾಕೆಟ್ ಅಲ್ಲಿ ಹೋಗ್ತಾರೆ. ಕೇವಲ ಇಸ್ರೋ ನಂಬಿಕೊಂಡು ಕೂರೋದಕ್ಕಾಗಲ್ಲ. ಕೇಂದ್ರದಲ್ಲಿ ಅಲ್ಲಿ ಭಾರತ ಒಕ್ಕೂಟ ಸರ್ಕಾರದಲ್ಲಿರುವಂತಹ ಭ್ರಷ್ಟರು, ವಿಷನ್ ಇಲ್ಲದಿರುವಂತವ್ರು ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ಒಂದು ಕಿಸ್ರೋ ಕಟ್ಟುವಂತಹ ಆಗುತ್ತೋ ಇಲ್ವೋ? ಆಗುತ್ತೆ. ಇಸ್ರೋ ಬೇಕು, ಕಿಸ್ರೋ ಅಂತಹ ಒಂದು ಕನಸು ಕಂಡೆ. ಇವತ್ತು ಇಲಾನ್ ಮಸ್ಕ್ ಅನ್ನುವಂತಹ ಒಬ್ಬ ಪ್ರಪಂಚದ ಅತ್ಯಂತ ಶ್ರೀಮಂತ, ಖಾಸಗಿಯಾಗಿ ಅವನೇನೆ ರಾಕೆಟ್ ತಯಾರಿಸಿ ಅವನೇ 1000 ಜನಕ್ಕೆ ಕೆಲಸ ಕೊಟ್ಟು ಅವನೇ ರಾಕೆಟ್ ನಿರ್ಮಾಣ ಮಾಡಿ ಇವತ್ತು ಚಂದ್ರನ ತನಕ ಜನ ಕರ್ಕೊಂಡು ಹೋಗ್ತೀನಿ, ಮಂಗಳ ಗ್ರಹಕ್ಕೂ ಜನ ಕರ್ಕೊಂಡು ಹೋಗ್ತೀನಿ ಅವನು ಅಂತ ಹೇಳ್ತಿದ್ದಾನೆ. ಕರ್ನಾಟಕ ಸರ್ಕಾರಕ್ಕೆ ಅದನ್ನ ಹೇಳುವಂತಹ ಅಧಿಕಾರವೂ ಇಲ್ಲ, ಆ ಕನಸು ಕಾಣುವಂತಹ ಜನರು ಇಲ್ಲಿಲ್ಲ. ಇದಾರೇನಪ್ಪ? ಇಲ್ಲ. ಹಾಗಾಗಿ ಅಂತಹ ಒಂದು ಕನಸನ್ನ ನಾನು ಕಂಡೆ. ಆದ್ರೆ ಅದು ಹಗಲುಗನಸೋ ಅಥವಾ ನನಸಾಗದ ಕನಸು ಅನ್ನುವಂತಹದ್ದು ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಸಾಧ್ಯವೋ ಅಸಾಧ್ಯವೋ? ಸಾಧ್ಯ. ಅದು ಸಾಧ್ಯ ಇದೆ. ನಾವು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ, ನಾವು ಮನಸ್ಸು ಮಾಡಲಿಲ್ಲ ಅಂದ್ರೆ ಅದು ಅಸಾಧ್ಯ. ಗಗನ ಕುಸುಮ. ಇವತ್ತು ನಾವು ಅಂತಹ ಕನಸನ್ನ ಯಾವ ಊರಿನ ಮೂಲಕ ಹಾದು ಹೋಗ್ಬೇಕು? ಯಾವ ಊರಿನ ಮೂಲಕ? ಶಿಗ್ಗಾವಿ ಮೂಲಕ. ಇವತ್ತು ನಾವು ಈ ಅವಕಾಶವನ್ನ ಕಳೆದುಕೊಂಡ್ರೆ ಮುಂದೆ ಇನ್ನೊಂದು ಸಲ ಇಂತಹದ್ದೇ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಇವತ್ತು ನಾವು ಡೂ ಆರ್ ಡೈ, ಕರೋಯ ಮಾಡು ಇಲ್ಲವೇ ಮಾಡಿ ಅಂತಹ ಹೋರಾಟಕ್ಕೆ ಕೇವಲ KRS ಪಕ್ಷದವರಷ್ಟೇ ಅಲ್ಲ, ಇಡೀ ರಾಜ್ಯದ ಪ್ರಜ್ಞಾವಂತ ಜನ, ವಿದ್ಯಾವಂತ ಜನ, ಹಗಲು ಕನಸು ಕಾಣದೆ ವಾಸ್ತವವನ್ನ ಯೋಚನೆ ಮಾಡುವಂತ ವಿದ್ಯಾವಂತ ಯುವ ಜನತೆ ಇವತ್ತು ತೀರ್ಮಾನ ಮಾಡಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ. ಹಾಗಾಗಿನೇ ಇವತ್ತು ಶಿಗ್ಗಾವಿ ನಮ್ಮೆಲ್ರಿಗೂ ಇದು ಪುಣ್ಯಭೂಮಿ ಮತ್ತು ಕರ್ಮಭೂಮಿ ಆಗಬೇಕು. ಇದು ಪುಣ್ಯಭೂಮಿ, ಹಿಂದಿನಿಂದ ಪುಣ್ಯಭೂಮಿ ಆಗಿರೋದಕ್ಕೇನೆ ಕುಲವೆನ್ನುತ್ತಿಹರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಬೇಡಿರಯ್ಯ. ಆತ್ಮ ಅಂತರಾತ್ಮ ನೆಲೆಯಾದಿ ಕೇಶವ ಆತನುಲಿದ ಮೇಲೆ ಯಾತರ ಕುಲವಯ್ಯ? ಯಾರು ಹೇಳಿದ್ದು? ಕನಕದಾಸ. ಆವತ್ತು ಇಲ್ಲಿ ಹುಟ್ಟಿ ಬೆಳೆದಂತ ಬಾಡ ಇಲ್ಲಿಂದ 5-6 ಕಿಲೋಮೀಟರ್ಗಳು. ಆವತ್ತು ಉಸಿರಾಡದ ಗಾಳಿನೇ ಇವತ್ತು ನಾವು ಉಸಿರಾಡ್ತಿದೀವಲ್ಲ. ನಮಗೆ ಆ ಪ್ರೇರಣೆ ಇದೆಯೋ ಇಲ್ವೋ? ಇದೆ. ಇಲ್ಲಿ ಅತ್ತಿಗೇರಿ ಅಂತ ಶಿಗ್ಗಾವಿಯ ಕೊನೆ ಊರು. ಬಾಳಪ್ಪ, ಶೇಖಪ್ಪ, ಕಾಳೋಜಿ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು. ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಬಂಕಾಪುರದಲ್ಲಿ 3 ಸ್ವಾತಂತ್ರ್ಯ ಹೋರಾಟಗಾರರು. ಇದು ಪುಣ್ಯಭೂಮಿ. ಯಾಕೆಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದಂತವರ ನೆಲ ಇದು ಶಿಗ್ಗಾವಿ, ತವನೂರು. ಅದೇ ರೀತಿಯಲ್ಲಿ ಹಾವೇರಿ ಜಿಲ್ಲೆ, ಅವಿಭಜಿತ ಧಾರವಾಡ ಜಿಲ್ಲೆ ತೆಗೆದುಕೊಂಡ್ರೆ ಒಬ್ಬ, ನಾನು ಇತ್ತೀಚೆಗೆ ಬಹಳ ಆ ಹಾಡನ್ನ ಗುಣಗುಣಿಸ್ತಾ ಇರ್ತೀನಿ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಣವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾಣ ಬಣ್ಣ, ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಬಿಟ್ಟೆಂದು ಚೆಲ್ಲೆಂದು ಬಿಟ್ಟ ಮಾರ. ಯಾರಪ್ಪ ಬರ್ದಿದ್ದು? ಯಾರಣ್ಣ? ದತ್ತಾತ್ರೇಯ, ರಾಮಚಂದ್ರ ಬೇಂದ್ರೆ, ಅಂಬಿಕಾತನೇ ದತ್ತ. ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತ ಪುಣ್ಯಾತ್ಮ.
ಅವರು ಬ್ರಿಟಿಷರ ವಿರುದ್ಧ ಕೆಲವೊಂದು ಅಮೂರ್ತವಾದ ವಿಚಾರಗಳನ್ನ ಇಟ್ಟುಕೊಂಡು ನರಬಲಿ ಅನ್ನುವಂತಹ ಒಂದು ಕವನ ಬರೆದಿದ್ದಕ್ಕೆ ಬ್ರಿಟಿಷರು ಅವರು ಮಾಡ್ತಾ ಇದ್ದ ಕೆಲಸದಿಂದ ವಜಾ ಮಾಡಿದ್ರು. ಇನ್ನು 10 ವರ್ಷ ಕಾಲ ಈ ಮನುಷ್ಯನಿಗೆ ಯಾರು ಉದ್ಯೋಗ ಕೊಡಬಾರದು ಅಂತ ಫರ್ಮಾನ್ ಹೊರಡಿಸಿದ್ರು. ಅಂತಹ ಎಂತೆಂಥವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದಂತಹ ಅವಿಭಜಿತ ಧಾರವಾಡ ಜಿಲ್ಲೆ ಇದು. ಹಾಗಾಗಿ ಇದು ಪುಣ್ಯ ಭೂಮಿ ಹೌದೋ ಅಲ್ವೋ? ಹೌದು. ಇವತ್ತು ನಾವಿದನ್ನ ಕರ್ಮ ಭೂಮಿ ಮಾಡ್ಕೊಂಡ್ರೆ, ನಾನು ಆಗ್ಲೇ ಹೇಳಿದಂತ ಕನಸು ಕಾಣೋದಿಕ್ಕೆ, ಆ ಕನಸು ಈಡೇರೋದಕ್ಕೆ ಇದು ಮಾರ್ಗ ಹೌದೋ ಅಲ್ವೋ? ಹೌದು. ಹಾಗಾಗಿ ಇವತ್ತು ಕನಸು ನನಸಾಗೋದಿಕ್ಕೆ ಸಾಧ್ಯ ಇದೆ. ಆದರೆ ನಾವು KRS ಪಕ್ಷದವರು ಸಿದ್ಧವಾಗಿದ್ದೀವಾ? KRS ಪಕ್ಷದ ವೀರ ಸೇನಾನಿಗಳು ಇಂತಹ ಒಂದು ಕನಸನ್ನ ಈಡೇರಿಸಿಕೊಳ್ಳೋದಿಕ್ಕೆ ಸಿದ್ಧರಾಗಿದ್ದಾರಾ? ಸಿದ್ಧರಾಗಿದ್ದೀರಾ? ಸಿದ್ಧರಾಗಿದ್ದೀವಿ. ಕನಸು ಕಾಣೋದು ಸುಲಭ, ಆದ್ರೆ ನನಸು ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಪಡಬೇಕೋ ಇಲ್ವಪ್ಪ? ಕನಸು ಕಾಣೋದು ಸುಲಭ. ಇವತ್ತು ನಾವು ಕಾಣ್ತಾ ಇರುವಂತಹ ಕನಸು ಸಮೃದ್ಧ ಕರ್ನಾಟಕದ, ಶ್ರೀಮಂತ ಕರ್ನಾಟಕದ, ನ್ಯಾಯವಂತ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ, ಸರ್ವೋದಯ ಕರ್ನಾಟಕದ ಕನಸನ್ನ ನನಸು ಮಾಡಿಕೊಳ್ಳೋದಿಕ್ಕೆ ನಾವು ಸಿದ್ಧರಿದ್ದೀವಾ? ಇದೀವಿ. ಅದು ಬಯಸುವಂತಹ ತ್ಯಾಗ ಪರಿಶ್ರಮಕ್ಕೆ ನಾವು ಸಿದ್ಧರಿದ್ದೀವಾ? ಅದು ಬಯಸುವಂತಹ ಶಿಸ್ತು ಮತ್ತು ಶೀಲಕ್ಕೆ ನಾವು ಸಿದ್ಧರಿದ್ದೀವಾ? ಎರಡನೇದು, ನಿನ್ನೆ ಮತ್ತು ಮೊನ್ನೆ ನಾವು ಜಾಥಾ ಮಾಡಿದಾಗ ಇಡೀ ಕ್ಷೇತ್ರಾದ್ಯಂತ ಸಾವಿರಾರು ಜನರಿಗೆ, ನಾನೇ ಅಕ್ಷರಶಃ ಸಾವಿರಾರು ಜನರಿಗೆ ಮೊನ್ನೆ ಕೈ ಮುಗಿದಿದ್ದೀನಿ. ಜನ ನೋಡ್ತಿದ್ದಾರೆ, ಗುರುತಿಸ್ತಿದ್ದಾರೆ, ಪರಿಚಯ ಇದೆ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಕೆಲಸ ಮಾಡ್ತಿರುವಂತ, ಕೆಲಸ ಅಂದ್ರೆ ಚಾಕ್ರಿ ಮಾಡ್ತಾ ಇರುವಂತವರು KRS ಪಕ್ಷಕ್ಕೆ ಬರುವಂತಹ ಧೈರ್ಯವನ್ನ ಇನ್ನೂ ತೋರಿಸಿಲ್ಲ. ಆದರೆ ಅವರು ಕಡಿಮೆ ಜನಸಂಖ್ಯೆ ಇರುವಂತವರು, ಇನ್ನೂ ಬಹಳ ದೊಡ್ಡ ಜನಸಂಖ್ಯೆ ಈ ಕ್ಷೇತ್ರದಲ್ಲಿ, ಶಿಗ್ಗಾವಿ ಕ್ಷೇತ್ರದ ಮಹತ್ವ ಮತ್ತು ಅದರ ತಾಕತ್ತು, ಏನಾದ್ರು ದಮ್ಮು ತಾಕತ್ತು ಅಂತ ಇಲ್ಲವರು ಹೇಳಿದ್ರು. ಆ ತರದ ಬೊಮ್ಮಾಯಿಯ ದಮ್ಮು ತಾಕತ್ತಲ್ಲ, ನಿಜವಾದ ದಮ್ಮು ತಾಕತ್ತು ಇರುವಂತಹ ಜನ ಇಲ್ಲಿರುವಂತವರು ಯಾವುದೇ ಜಾತಿಗೆ, ಯಾವುದೇ ಮತಕ್ಕೆ, ಯಾವುದೇ ವ್ಯಕ್ತಿಗೆ, ಯಾವುದೇ ಪಕ್ಷಕ್ಕೆ ಅಡಿಯಾಳಾಗಿಲ್ಲ. ಅದೇ ಕಾರಣದಿಂದಾಗಿ 2023ರಲ್ಲಿ ಯಾವುದೋ ಒಂದು ಪಕ್ಷಕ್ಕೆ 40,000 ಲೀಡ್ ಬಂದ್ರೆ 2024ರಲ್ಲಿ ಒಂದೇ ವರ್ಷದಲ್ಲಿ ಯಾವ ಪಕ್ಷಕ್ಕೆ 40,000 ಲೀಡು ಅಥವಾ ಟ್ರೈನಿಂಗ್ ಇತ್ತು, ಅದೇ ಪಕ್ಷಕ್ಕೆ 10,000, 8,000, 9,000 ಲೀಡ್ ಬರುತ್ತೆ ಈ ಕ್ಷೇತ್ರದಲ್ಲಿ. ಜಾತಿಗೆ ಕಟ್ಟು ಬಿದ್ದಿದ್ದಾರಾ ಇಲ್ಲಿನ ಜನ? ಇಲ್ಲ. ಕುಲಕ್ಕೆ, ಮತಕ್ಕೆ ಕಟ್ಟು ಬಿದ್ದಿದ್ದಾರಾ? ಇಲ್ಲ. ಬೊಮ್ಮಾಯಿಗೋ, ಕಾದ್ರಿಗೋ, ಇನ್ಯಾರಿಗೋ ಕಟ್ಟು ಬಿದ್ದಿದ್ದಾರಾ? ಇಲ್ಲ. ಹಣಕ್ಕೆ ಮಾಡ್ಕೊಂಡಿದ್ದಾರಾ? ಇಲ್ಲ. ಇಲ್ಲ. ಹೆಂಡಕ್ಕೆ ಮಾಡ್ಕೊಂಡಿದ್ದಾರಾ? ಇಲ್ಲ. ಆ ಬಹುಸಂಖ್ಯಾತ ಜನ ಇನ್ನು KRS ಪಕ್ಷಕ್ಕೆ ಬಂದಿಲ್ಲ. ಬರ್ತಿದ್ದಾರೆ, ಹಲವಾರು ಜನ ಇವತ್ತು ಇಲ್ಲಿದ್ದಾರೆ. ಅವರಿಗೆ ಇನ್ನೂ ವಿಚಾರ ಗೊತ್ತಾಗಿಲ್ಲ.